ಲಕ್ಷ್ಮೀಪುರ ಸರ್ಕಾರಿ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಹಾಗೂ ಮಕ್ಕಳ ಸಂತೆ ಕಾರ್ಯಕ್ರಮ ಆಚರಣೆ. ಮಕ್ಕಳ ಸಂಭ್ರಮದಲ್ಲಿ ಪೋಷಕರು ಭಾಗಿ, ಮುಗಿಲು ಮುಟ್ಟಿದ ಸಂಭ್ರಮ. ಕೃಷ್ಣರಾಜಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಹಾಗೂ ಮಕ್ಕಳ ಸಂತೆ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು. ಭತ್ತ, ರಾಗಿಯನ್ನು ರಾಶಿ ಮಾಡಿ, ಮಾವಿನ ತೋರಣವನ್ನು ಕಟ್ಟಿ, ಕಬ್ಬು ಮತ್ತು ಬಾಳೆ ಕಂದುಗಳಿಂದ ಧಾನ್ಯದ ರಾಶಿಯನ್ನು ಅಲಂಕರಿಸಿ ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕ ಎಂ.ಎಸ್. ಸುಬ್ರಹ್ಮಣ್ಯ ವರ್ಷದ ಮೊದಲನೇ ಹಬ್ಬವಾದ ಸಂಕ್ರಾಂತಿಯು ಅನ್ನದಾತರಾದ ರೈತರು ಹಾಗೂ ಶ್ರೀಸಾಮಾನ್ಯನಿಗೆ ಸಮೃದ್ಧಿಯನ್ನು ತಂದುಕೊಡುವ ಹಬ್ಬವಾಗಿದೆ. ವರ್ಷವಳಿ ಕಷ್ಟಪಟ್ಟು ತನ್ನ ಶ್ರಮದ ದುಡಿಮೆಯಿಂದ ರೈತನು ಬೇಸಾಯ ಮಾಡಿ ಸಂಗ್ರಹಿಸಿದ ದವಸ ಧಾನ್ಯಗಳನ್ನು ಶೇಖರಿಸಿ, ಬೇಸಾಯಕ್ಕೆ ಸಹಕರಿಸಿದ ರಾಸುಗಳನ್ನು ಸಿಂಗರಿಸಿ ಅಲಂಕಾರ ಮಾಡಿ, ರಾಶಿ ಪೂಜೆ ಸಲ್ಲಿಸುವುದು ಈ ಹಿಂದಿನಿಂದಲೂ ನಮಗೆ ನಮ್ಮ ಹಿರಿಯರಿಂದ ಬಂದ ಸಂಪ್ರದಾಯವಾಗಿದೆ. ಸಂಕ್ರಾಂತಿಯು ರೈತರ ಬದುಕಿನಲ್ಲಿ ಸಮೃದ್ಧಿ, ಸಂತೋಷ ಹಾಗೂ ನೆಮ್ಮದಿಯನ್ನು ನೀಡುವ ಹಬ್ಬವಾಗಿದೆ. ಇಂದು ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಶಾಲಾ ಮಕ್ಕಳು ಹಾಗೂ ಪೋಷಕರೊಂದಿಗೆ ಸಡಗರ ಸಂಭ್ರಮದಿಂದ ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನು ಆಚರಿಸಿ ಮಕ್ಕಳ ಸಂತೆಯನ್ನು ನಡೆಸುವ ಮೂಲಕ ಮಕ್ಕಳಿಗೆ ವ್ಯವಹಾರ ಜ್ಞಾನ ಹಾಗೂ ಕೌಶಲ್ಯವನ್ನು ವೃದ್ಧಿ ಮಾಡುವ ಕಲೆಯ ಬಗ್ಗೆ ಅರಿವು ಮೂಡಿಸಿದ್ದೇವೆ ಎಂದು ಹೇಳಿದರು. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊರಟೀಕೆರೆ ಕಸಬಾ ಹೋಬಳಿಯ ಈ ಒಂದು ಲಕ್ಷ್ಮೀಪುರ ಶಾಲೆಯಲ್ಲಿ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ದಿನ ನಮ್ಮ ಶಾಲೆಯಲ್ಲಿ ಮಕ್ಕಳ ಸುಗ್ಗಿ ಹಬ್ಬ ಹಾಗೂ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ STMCಯ ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರೂ ಭಾಗವಹಿಸಿದರು. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಜೊತೆಗೆ ಪೋಷಕರು ಸಹ ತುಂಬ ಚಟುವಟಿಕೆಯಿಂದ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಒಂದು ಅಭಿನಂದನೆ ಹೇಳ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಹೇಮಂತ್ ಕುಮಾರ್ ಅಣ್ಣವರು, ಹಾಗೆ ಜಯಮ್ಮ ಅವರು, ಹಾಗೆ ನಮ್ಮ ನಾಗರಾಜಣ್ಣವರು ಎಲ್ಲರೂ ಸಹ ಈ ಒಂದು ಊರಿನ ಎಲ್ಲ ಹಿರಿಯರು ಒಂದು ತಮ್ಮ ಸಹಕಾರ ಮತ್ತು ಸಲಹೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸೋಕ್ಕೆ ಅವರು ತುಂಬ ಪ್ರೋತ್ಸಾಹ ನೀಡಿದರೆ ಅವ್ರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ನಮ್ಮ KR ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆದಂಥ ನೀಲಕಂಠಣ್ಣವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು 4 ಹಿತನುಡಿಗಳನ್ನು ನುಡಿದಿದ್ದಾರೆ. ಅವ್ರಿಗೂ ಸಹ ಈ ಒಂದು ನಮ್ಮ ಈ ಒಂದು ಸುಗ್ಗಿ ಒಂದು ಕಾರ್ಯಕ್ರಮದ ಬಗ್ಗೆ ಆ ಒಂದು ಮಕ್ಕಳ ಸಂತೆಯ ಬಗ್ಗೆ ಅವ್ರಿಗೂ ಸಹ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಹಾಗೆ ಈ ಒಂದು ಪತ್ರಕರ್ತರು ಆದಂಥ ಕಲೀಲಣ್ಣವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅವರು ಸಹ ನಮಗೆ ಸಹಕಾರ ನೀಡಿದರೆ ಅವ್ರಿಗೂ ಸಹ ನಾವು ಶಾಲಾ ಪರವಾಗಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆಯನ್ನು. KR ಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ KR ನೀಲಕಂಠ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ರೈತನ ನೆಮ್ಮದಿಯ ಜೀವನಕ್ಕೆ ಬೇಕಾದ ಆಹಾರ ಮತ್ತು ಭೂಮಿ ತಾಯಿಗೆ ನಮಿಸಿ, ರಾಸುಗಳಿಗೆ ಪೂಜೆ ಸಲ್ಲಿಸಿ, ಶ್ರಮದ ದುಡಿಮೆಯ ಮೂಲಕ ಉತ್ತಿ ಬೆಳೆದು ಸಂಗ್ರಹಿಸಿದ ದವಸ ಧಾನ್ಯಗಳನ್ನು ಒಂದೆಡೆ ಶೇಖರಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸುವ ಹಬ್ಬವೇ ಸಂಕ್ರಾಂತಿ ಹಬ್ಬವಾಗಿದೆ. ಎಳ್ಳು ಬೆಲ್ಲವನ್ನು ಹಂಚುವ ಮೂಲಕ ಸ್ನೇಹ ಸೌಹಾರ್ದತೆ ಹಾಗೂ ಪ್ರೀತಿಯನ್ನು ಸಾರುವ ಪವಿತ್ರ ಹಬ್ಬವಾದ ಮಕರ ಸಂಕ್ರಮಣವು ನಾಡಿನ ಜನತೆಗೆ ಸುಖ ಸಂತೋಷ ಹಾಗೂ ಸಮೃದ್ಧಿಯನ್ನು ನೀಡಲಿ ಎಂದು ಶುಭ ಹಾರೈಸಿದರು. KR ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಮತ್ತು ಮಕ್ಕಳ ಸಂತೆ ಬಹಳ ಎರಡೂ ಕೂಡ ವಿಶೇಷವಾದ ಕಾರ್ಯಕ್ರಮಗಳು. ಇವತ್ತು ಮಕ್ಕಳ ಚಟುವಟಿಕೆಗಳನ್ನು, ಅವರ ಸಂಭ್ರಮವನ್ನು, ಮಕ್ಕಳ ಪೋಷಕರ ಸಂಭ್ರಮವನ್ನು ನಾವೆಲ್ಲರೂ ಕೂಡ ಭಾಳ ಕಣ್ತುಂಬಿಕೊಂಡಿದ್ದೇವೆ. ಯಾಕೆಂದರೆ ಈಗಾಗಲೇ ಗುರುಗಳಾದ ಸುಬ್ರಹ್ಮಣ್ಯ ಸರ್ ಅವರು ತಿಳಿಸಿದಾಗೆ ರೈತರ ಸಂಭ್ರಮ, ರೈತರ ಬದುಕು ಏನು ಕಷ್ಟಪಟ್ಟು ಬೇಸಾಯವನ್ನು ಮಾಡಿ ಆ ಬೇಸಾಯದಿಂದ ಬಂದಂಥ ಎಲ್ಲ ದವಸ ಧಾನ್ಯಗಳನ್ನು ಒಂದು ಕಡೆ ಸಂಗ್ರಹಣೆ ಮಾಡಿಕೊಂಡು ಅದನ್ನು
ರಾಶಿ ಪೂಜೆ ಮಾಡಿ ರೈತರ ಜೊತೆ ಆ ಒಂದು ಸಂಭ್ರಮವನ್ನು ಹಂಚಿಕೊಳ್ಳುವಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಮಕ್ಕಳನ್ನು ಬಳಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ರೈತರ ಬಗ್ಗೆ ಮಕ್ಕಳು ಕೂಡ ಭಾಗವಹಿಸಬೇಕು, ರೈತರ ಕಷ್ಟ ಸುಖಗಳಲ್ಲಿ ಮಕ್ಕಳು ಕೂಡ ಇನ್ವಾಲ್ವ್ ಆಗಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಲಕ್ಷ್ಮೀಪುರ ಶಾಲೆಯಲ್ಲಿ ಇವತ್ತು ಯಾವುದೇ ಒಂದು ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದೆ ಇರೋ ರೀತಿಯಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ಅದ್ಭುತವಾಗಿ ತಮ್ಮಲ್ಲಿರುವಂಥ ಕೌಶಲ್ಯವನ್ನು ಪ್ರತಿಭೆಯನ್ನು ಅನಾವರಣ ಮಾಡಿದ್ದಾರೆ. ಹಾಗಾಗಿ ನಮ್ಮ ಲಕ್ಷ್ಮೀಪುರ ಶಾಲೆಯ ಮಕ್ಕಳಿಗೆ ನಾನು ಮೊದಲು ಒಂದು ಚಪ್ಪಾಳೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಸಹೋದರಿ ಶಶಿಕಲಾ ಅವರೇ, ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಹೇಮಂತ್ ಕುಮಾರ್ ಅವರೇ, ಜಯಕ್ಕ ಅವರೇ, ನಾಗರಾಜಣ್ಣ ಅವರೇ, ಹಾಗೆ ಹಿರಿಯರಾಗಿರುವಂಥ ನಮ್ಮ ಚಂದ್ರಣ್ಣ ಅವರೇ, ಇವತ್ತಿನ ಈ ಶಾಲೆಯ ಇವತ್ತು ಪೋಷಕರು ಕೂಡ ಭಾಳ ವಿಶೇಷವಾಗಿ ಮಕ್ಕಳಾಗಿದ್ದಾರೆ. ಇವತ್ತು ಮಕ್ಕಳ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೀಬೇಕು. ಯಾಕೆಂದರೆ ಸಂಕ್ರಾಂತಿ ಅಂತಕ್ಕಂಥದ್ದು ರೈತರ ಬದುಕಿನಲ್ಲಿ, ರೈತರ ಜೀವನದಲ್ಲಿ ಭಾಳ ಮುಖ್ಯವಾಗಿ ಇರತಕ್ಕಂಥ ಒಂದು ಹಬ್ಬ ಇದು. ವರ್ಷ ಇಡೀ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಂಥ ಫಸಲನ್ನು ಒಂದು ಕಡೆ ಎಲ್ಲ ರಾಶಿ ಮಾಡಿ, ಆ ರಾಶಿಯನ್ನು ಪೂಜೆ ಮಾಡಿ, ದನಕರುಗಳಿಗೆ ಪೂಜೆ ಮಾಡಿ, ಎಳ್ಳು ಬೆಲ್ಲವನ್ನು ಬೀರಿ ನಮ್ಮ ಸಂಸ್ಕೃತಿಯ ಸೊಬಗನ್ನು ನಾವು ಹಂಚ್ಕೋತೀವಿ. ಇಂಥ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಕ್ಕಳಲ್ಲಿ ವ್ಯವಹಾರ ಜ್ಞಾನವನ್ನು ತುಂಬತಕ್ಕಂಥದ್ದು. ಇವತ್ತು ವ್ಯಾಪಾರ ಮಾಡಿದ್ರೆ ಏನಾಗ್ತದೆ, ಅದರಲ್ಲಿ ಬರ್ತಕ್ಕಂಥ ಲಾಭ ಏನು, ನಷ್ಟ ಏನು, ನಾವು ವ್ಯಾಪಾರವನ್ನು ಹೇಗೆ ಮಾಡಬೇಕು, ಒಂದು ವಸ್ತು ಬೆಲೆ ಯಾವ ರೀತಿ ಇದೆ ಅನ್ನೋದು ಮಕ್ಕಳ ಮನಸ್ಸಿಗೆ ಹೋಗ್ತದೆ. ಮಕ್ಕಳು ತಮ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ವಿಕಾಸ ಮಾಡಿಕೊಳ್ಳೋದಕ್ಕೆ ಇಂಥ ಮಕ್ಕಳ ಸಂತೆ ಕಾರ್ಯಕ್ರಮ, ಸಂಕ್ರಾಂತಿಯ ಸುಗ್ಗಿ ಹಬ್ಬ ಕಾರ್ಯಕ್ರಮ ವಿಶೇಷವಾಗಿ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮವನ್ನು ಮೂಡೋದ್ರಿಂದ ಈ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಸಂಕ್ರಾಂತಿ ಹಬ್ಬ 15ನೇ ತಾರೀಕಿದ್ರೂ ಕೂಡ ಇವತ್ತೇ ನಮ್ಮ ಲಕ್ಷ್ಮೀಪುರ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಾಣ್ತಾ ಇದೆ. ಮಕ್ಕಳೆಲ್ಲರೂ ಕೂಡ ರೈತರಾಗಿ ನೃತ್ಯವನ್ನು ಮಾಡೋದ್ರ ಮೂಲಕ, ರಾಶಿಯನ್ನು ಹೊರೋದ್ರ ಮೂಲಕ ಈ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ಈ ಮಕ್ಕಳನ್ನು ಇಷ್ಟೊಂದು ಸಜ್ಜುಗೊಳಿಸಿ ವಿವಿಧ ವೇಷಭೂಷಣಗಳನ್ನು ಹಾಕಿಸಿ ಸಿಂಗಾರ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದಿರುವಂಥ ಪೋಷಕರಿಗೂ ಕೂಡ ನಾನು ಒಂದು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಂಥ ವಿಶೇಷವಾದ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಇಂಥ ಕಾರ್ಯಕ್ರಮಗಳು ಗ್ರಾಮೀಣ ಸೊಗಡಿನ ಕಾರ್ಯಕ್ರಮಗಳು ಪಟ್ಟಣ ಪ್ರದೇಶದಲ್ಲಿ ಕಾಣ್ತಾ ಇಲ್ಲ. ಇದು ಅಲ್ಲೆಲ್ಲ ಬರೀ ಕೃತಕತೆ ಮತ್ತು ಆರ್ಟಿಫಿಷಿಯಲ್ಲು, ನಿಜವಾದ ನೈಜ ಸಂಭ್ರಮ ಕಾಣ್ತಾ ಇರ್ತಕ್ಕಂಥದ್ದು ಇಂಥ ಗ್ರಾಮೀಣ ಪ್ರದೇಶದಲ್ಲಿನ ಸರ್ಕಾರಿ ಶಾಲೆಗಳಲ್ಲಿ. ಆದ್ದರಿಂದ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೋಬೇಕು. ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಕಳಿಸೋದ್ರ ಮೂಲಕ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಹಣ್ಣು, ಸೊಪ್ಪು, ತರಕಾರಿಗಳು, ಎಳನೀರು, ಮಜ್ಜಿಗೆ, ಪಾನಕ, ಬಜ್ಜಿ, ಬೋಂಡ, ಮದ್ದೂರು ವಡೆ, ರವೆ ಉಂಡೆ ಸೇರಿದಂತೆ ವಿವಿಧ ಪದಾರ್ಥಗಳನ್ನು ಪೈಪೋಟಿಯ ಮೇರೆಗೆ ವ್ಯಾಪಾರ ಮಾಡಿ ವ್ಯವಹಾರ ಜಾಣ್ಮೆ ಹಾಗೂ ಮಾರಾಟ ಕೌಶಲ್ಯವನ್ನು ಕಲಿತುಕೊಂಡರು. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಶಶಿಕಲಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಬಂಡಿಹೊಳೆ ಗ್ರಾಮ ಪಂಚಾಯತಿ ಸದಸ್ಯರಾದ ಹೇಮಂತ್ ಕುಮಾರ್, ಜಯಮ್ಮ, ನಾಗರಾಜು, ಮುಖಂಡರಾದ ಚಂದ್ರಣ್ಣ, ಮಕ್ಕಳ ಮನೆ ಸಮಿತಿಯ ಅಧ್ಯಕ್ಷ ಜಗದೀಶ್, ಅನ್ನೀಗೌಡ, ತಾಂಡವಮೂರ್ತಿ, ಅರುಣಕುಮಾರ್, ರಾಕೇಶ್, ಪಟೇಲ್, ಮಂಜೇಗೌಡ, ರಘು, ತುಕಾರಾಂ, ಶಿಕ್ಷಕರಾದ ಪವಿತ್ರ, ಹರಿನಾಕ್ಷಿ ಸೇರಿದಂತೆ ನೂರಾರು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಪಾಪು ಕರ್ಕೊಳ್ಳಿ, ಪಾಪು ಕರ್ಕೊಳ್ಳಿ. ಇಲ್ಲಿ ಬಾ. ಇಲ್ಲೇ ಮಾಡಿದ್ದೆ. ರೌಂಡ್ ಮಾಡಿ, ಕರೆಕ್ಟ್ ಮಾಡಿ ಓಡಿ, ರೌಂಡ್ ಕರೆಕ್ಟ್. ಶಾಲಾ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕರು ಹಾಗೂ ಅತಿಥಿಗಳನ್ನು ರಂಜಿಸಿದವು. ವರದಿ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.